ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ಪೆಷಲ್ ಆಲೂ ಬಿರಿಯಾನಿ ಅಂತ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಸ್ವಲ್ಪ ಪುದೀನ, 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 5ರಿಂದ 6 ಹಸಿಮೆಣಸಿನ್ಕಾಯಿ, 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು 1/4 ಇಂಚ್ ಶುಂಠಿ ತೊಗೊಂಡಿರೋದು. ನಾನು ಇದರಲ್ಲಿ ಈರುಳ್ಳಿ ರುಬ್ಬಲ್ಲ, ಇನ್ನು ಮಿಕ್ಕಿದ್ದೆಲ್ಲ ರುಬ್ಬಕ್ಕೆ ಹಾಕೋತೀನಿ. ಮತ್ತು ಅದ್ರ ಜೊತೆ 5 ಏಲಕ್ಕಿ, 5ರಿಂದ 6 ಲವಂಗ, ಸ್ವಲ್ಪ ಚಕ್ಕೆ, ಕರಿಬೇವು ಸ್ವಲ್ಪ ಜಾಸ್ತಿ ತೊಗೋತೀನಿ, ಏಕೆಂದರೆ ಆಲೂಗೆಡ್ಡೆ ಹಾಕೋದ್ರಿಂದ ಕರಿಬೇವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ನಮ್ಮ ಮನೇಲಿ ಬಂದು 5ರಿಂದ 6 ಜನಕ್ಕಾಗೋ ಮೆಜರ್ಮೆಂಟಿಗೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು 5 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 2 ದೊಡ್ಡದು, ಇನ್ನು ಒಂದು 3 ಚಿಕ್ಕದು ತೊಗೊಂಡಿದ್ದೀನಿ, 1/4 kg ಹಸಿ ಬಟಾಣಿ ತೊಗೊಂಡಿರೋದು. ಇವಾಗ ನಾನು ಪಾತ್ರೆ ತೊಗೊಂಡು ಆಯಿಲ್ ಹಾಕಿ ಇಡ್ತೀನಿ, ಅದು ಬಿಸಿ ಆಗ್ತಾ ಇರಲಿ. ಅಷ್ಟರೊಳಗಡೆ ನಾವು ಆಲೂಗೆಡ್ಡೆನ ಸ್ವಲ್ಪ ಮಸಾಲೆ ಹಾಕಿ ಕಲಸಿಡಬೇಕು. ಮಸಾಲೆಗೆ ಚಿಲ್ಲಿ ಪೌಡ್ರು, ಧನಿಯಾ, ಗರಂ ಮಸಾಲ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು 1 ಟೇಬಲ್ ಸ್ಪೂನು ಮೊಸರು ಹಾಕಿ ಎಲ್ಲ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಕಲಸಿಡ್ತೀನಿ. ಇವಾಗ ಅದು ಸ್ವಲ್ಪ ಹೊತ್ತು ಆಗಲಿ, ನಾನು ನೆಕ್ಸ್ಟ್ ಒಗ್ಗರಣೆ ಹಾಕ್ಕೋತೀನಿ. ನೋಡಿ, ಈರುಳ್ಳಿ ಆಯಿಲ್ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆವಾಗಲೇ ತೋರಿಸಿದ್ನಲ್ಲ ನಾನು ಮಸಾಲೆ ಹಾಕಿ ಕಲಸಿಟ್ಟಿರೋದು. ನಾನೇನಂದರೆ 10 ನಿಮಿಷ ಅಷ್ಟೇ ಅದನ್ನು ಕಲಸಿಟ್ಟಿರೋದು, ಏಕೆಂದರೆ ಸ್ವಲ್ಪ ಆಲೂಗೆಡ್ಡೆಗೆ ಮಸಾಲೆ ಚೆನ್ನಾಗಿ ಹಿಡಿಲಿ ಅಂತ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ಉಪ್ಪಿನ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲು ಮತ್ತು ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಇದು ಆಗಿದೆ ನೋಡಿ. ಇವಾಗ ಕಲಸಿಟ್ಟಿದ್ನಲ್ಲ ಆಲೂಗೆಡ್ಡೆ ನಿಮಗೆ ಯಾವ ಥರ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡಿ, ಇಲ್ಲ ಮೀಡಿಯಮ್. ನಾನು ಸ್ವಲ್ಪ ಮೀಡಿಯಮ್ಮಾಗಿ ಕಟ್ ಮಾಡಿದ್ದೀನಿ, ತುಂಬ ಚಿಕ್ಕದಾಗಿದ್ರೆ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ಹಸಿ ಬಟಾಣಿ ಮತ್ತು ರುಬ್ಬಿರೋ ಮಸಾಲೆ ಇದನ್ನೆಲ್ಲ ಹಾಕಿ ಒಂದು 2ರಿಂದ 3 ನಿಮಿಷ ನಾನು ಮುಚ್ಚಳ ಮುಚ್ಚಿ ಅದನ್ನು ಆಯಿಲ್ ಬಿಡೋವರೆಗೂ ಬೇಯಿಸ್ತಿದ್ದೀನಿ, ಏಕೆಂದರೆ ಹಸಿ ವಾಸನೆ ಹೋಗಬೇಕಲ್ಲ, ಅದಕ್ಕೋಸ್ಕರ. ಫೈನಲಿ ಇವಾಗ ಆಲೂಗೆಡ್ಡೆ ಸ್ವಲ್ಪ ಎಲ್ಲ ಮಸಾಲೆ ಜೊತೆ ಫ್ರೈ ಆಗಿದೆ. ಇವಾಗ ನಾನು 1ರಿಂದ 1/4 kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ನೋಡಿ, ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಅದನ್ನು ಹಾಕ್ಕೋತೀನಿ. ಇದಾದಮೇಲೆ ಮೊಸರು ಮತ್ತು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಹಾಕಿ 2 ವಿಸಲ್ ಕೂಗಿಸ್ಕೊತೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಮತ್ತು ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಫೈನಲಿ ಆಗಿದೆ ನೋಡಿ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.